ರಕ್ತ ರಕ್ಕಸರ ಉಗ್ರರ ವಿರುದ್ಧ ಪ್ರತಿಕಾರ ಏನು? ಮೂರನೇ ಸರ್ಜಿಕಲ್ ಸ್ಟ್ರೈಕ್ ಆಗೇ ಬಿಡುತ್ತಾ ಹಾಗಾದ್ರೆ? ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಮಹತ್ವದ ಸಭೆ. ಇಂದು ಮಧ್ಯಾಹ್ನ ಭದ್ರತೆಯ ಕುರಿತು ಸಂಪುಟ ಸಭೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೆಯಲಿರುವಂತಹ ಮೀಟಿಂಗ್. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕೂಡ ಭಾಗಿಯಾಗಲಿದ್ದ. ಉಗ್ರರ ವಿರುದ್ಧ ಪ್ರತಿಕಾರದ ಕ್ರಮದ ಬಗ್ಗೆ ಚರ್ಚೆ. ಮಿಲಿಟರಿ ಕಾರ್ಯಾಚರಣೆ ಬಗ್ಗೆಯೂ ಕೂಡ ಸಮಾಲೋಚನೆ ನಡೆಯಲಿದೆ. ಏಪ್ರಿಲ್ 22, 2025 ಈ ಒಂದು ದಿನವನ್ನ ನಾವೆಲ್ಲರೂ ಕೂಡ ನೆನಪಿಟ್ಟುಕೊಳ್ಬೇಕು. ಕಾಶ್ಮೀರ ಹಾಗೂ ಭಾರತದ ಇತಿಹಾಸದಲ್ಲೇ ಇದೊಂದು ಕರಾಳ ದಿನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಟೂರಿಸ್ಟ್ಗಳನ್ನ ಮನಸೋ ಇಚ್ಛೆ ಬಂದಂತೆ ಟೆರರಿಸ್ಟ್ಗಳು ಸಾಯಿಸಿದ್ದಾರೆ ಅಂತಂದ್ರೆ ಅವರ ದರ್ಪ ಎಷ್ಟಾಗಿರಬಹುದು? ನಮ್ಮನ್ನೇನು ಅಸಹಾಯಕತೆ ಉಳ್ಳವರು ಅಂತ ಅನ್ಕೊಂಡಿದ್ದಾರಾ ಹೇಗೆ? ಅಲ್ಲಿರುವಂತಹ ಬೈಸರನ್ ಎನ್ನುವಂತಹ ಕಣಿವೆ ಪ್ರದೇಶವನ್ನ ನೋಡ್ಲಿಕ್ಕೆ ಹೋಗಿರುವಂತಹ ಒಂದಿಷ್ಟು ಪ್ರವಾಸಿಗರನ್ನ ತಿಂಡಿ ತಿಂತಾ ಇರಬೇಕಾದ್ರೆ, ಊಟ ಮಾಡ್ತಾ ಇರಬೇಕಾದ್ರೆ ಶೂಟ್ ಮಾಡಿದ್ದೀರಾ ಅಂತಂದ್ರೆ ಅದೆಷ್ಟು ಧೈರ್ಯ ನಿಮ್ಗಿರಬಹುದು? ಅದೆಷ್ಟು ಮಠವನ್ನ ಮೈಯಲ್ಲಿ ಅಂಟಿಸಿಕೊಂಡಿರಬಹುದು? ಕಾಶ್ಮೀರ ಈಗ ಅಭಿವೃದ್ಧಿ ಆಗ್ತಾ ಇದೆ, ಸಹಿಸ್ಕೊಳಕ್ ಆಗ್ತಾ ಇಲ್ವಾ? ಪ್ರವಾಸಿಗರು ಬರ್ತಾ ಇದ್ದಾರೆ, ಯಾಕೆ ನಿಮಗೆ ಸಹಿಸ್ಕೊಳಕ್ ಆಗ್ತಾ ಇಲ್ವಾ? ಆ ಒಂದು ಕಾರಣಕ್ಕೆ ನಿಮ್ಮ ಭಯೋತ್ಪಾದನಾ ಚಟುವಟಿಕೆಗಳಿಗೆ ಭಾಗಿಯಾಗಲಿಕ್ಕೆ ಯುವಕರು ಯಾರು ಇಲ್ಲ, ಅವ್ರು ಕೆಲಸ ಮಾಡ್ಕೊಂಡ್ಬಿಡ್ತಾರೆ ಅನ್ನುವಂತಹ ಕಾರಣಕ್ಕೆ ಈ ಕೆಲಸಗಳನ್ನ ಮಾಡಿದ್ದ. ಮೋದಿಗೆ ಹೋಗಿ ಹೇಳು ಅಂತ ಹೇಳು. ಏನದು? ಪ್ರಧಾನಿ ನರೇಂದ್ರ ಮೋದಿ ಈ ವಿಚಾರದ ಬಗ್ಗೆ ಮಹತ್ವದ ಸಭೆಯನ್ನ ನಡೆಸಲಿದ್ದಾರೆ. ಇಂದು ಮಧ್ಯಾಹ್ನ ಭದ್ರತೆಯ ಕುರಿತು ಸಂಪುಟ ಸಭೆ ಕೂಡ ನಡೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಈ ಒಂದು ಮೀಟಿಂಗ್ ನಡೆಯಲಿದೆ. ಮುಂದೇನು? 28-30 ಜನರ ಬಲಿಯಾಗಿದೆ. ಮುಂದೇನು? 2019ರಲ್ಲಿ ನಡೆದಂತಹ ಪುಲ್ವಾಮಾ ದಾಳಿ, ಅದಕ್ಕೆ ರಿವೆಂಜ್ ಹೆಂಗ್ ತೀರಿಸ್ಕೊಂಡ್ರು ಹಂಗೆ ತೀರಿಸ್ಕೊಳ್ತಾರೆ.